ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥ ಫ್ರೀಯಾಗಿ ರೆಡಿ ಆಗುವಂಥ ಸೀವೀಡ್ ಲಿಕ್ವಿಡ್ ಫರ್ಟಿಲೈಸರನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಗುಲಾಬಿ ಗಿಡದಲ್ಲಿ ಮ್ಯಾಕ್ಸಿಮಮ್ ಗ್ರೋತ್ ಯಾವ ರೀತಿ ಪಡ್ಕೊಳ್ಬೇಕು, ಇದರಲ್ಲಿ ಬರ್ತಿರುವಂಥ ಚಿಗುರನ್ನು ಯಾವ ರೀತಿ ಹೆಲ್ದಿಯಾಗಿ ಬೆಳೆಯೋ ಹಾಗೆ ನಾವು ಮಾಡಬೇಕು, ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೂಗಳನ್ನು ಯಾವ ರೀತಿ ಪಡ್ಕೊಳ್ಬೇಕು, ಬರುವಂಥ ಪ್ರತಿಯೊಂದು ಚಿಗುರು ಅದರ ಟಿಪ್ನಲ್ಲಿ ಸಾಕಷ್ಟು ಮೊಗ್ಗುಗಳು ಬರಬೇಕು ಅನ್ನುವಂಥ ಕೆಲವೊಂದು ಟಿಪ್ಸನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಿಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಕೆಲವೊಂದು ಕೆಲಸಗಳನ್ನು ಈ ಗುಲಾಬಿ ಗಿಡದಲ್ಲಿ ಮಾಡಿ ತೋರಿಸಿದ್ದೆ. 2 ವಿಡಿಯೋಗಳನ್ನು ಭಾಗ 1 ಭಾಗ 2 ಈ ರೀತಿಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೀನಿ. ನೋಡಿ, ಆ 2 ಮೆಥಡನ್ನು ಫಾಲೋ ಮಾಡಿದ ನಂತರ ನನ್ನ ಗಿಡದಲ್ಲಿ ಯಾವ ರೀತಿ ಗ್ರೋತ್ ಕಾಣಿಸ್ತಾ ಇದೆ. ಪ್ರತಿಯೊಂದು ಬ್ರಾಂಚ್ನಲ್ಲೂ ನಾನು ಪ್ರೂನಿಂಗ್ ಮಾಡಿದಂಥ ಪ್ರತಿಯೊಂದು ಭಾಗದಲ್ಲೂ ಕೂಡ ಇವಾಗ ಚಿಗುರು ಬರ್ತಾ ಇದೆ. ನೋಡಿ, ಈ ರೀತಿ ಚಿಗುರು ಬರೋದಕ್ಕೂ ಹಾಗೂ ನಾವು ಹಾಕುವಂಥ ಫರ್ಟಿಲೈಸರ್ಗೂ ತುಂಬ ಒಂದು ಕನೆಕ್ಷನ್ ಇದೆ. ನಾವು ಯಾವ ಗುಲಾಬಿ ಗಿಡದಲ್ಲಿ ಫರ್ಟಿಲೈಸರ್ ಮಾಡ್ತೀವಿ, ಯಾವ ರೀತಿ ಅದರ ಆರೈಕೆ ಮಾಡ್ತೀವಿ, ಅದೇ ರೀತಿ ನಮಗೆ ಅದರಲ್ಲಿ ರಿಸಲ್ಟ್ ಕೂಡ ಸಿಗುತ್ತೆ. ನೋಡಿ, ಗುಲಾಬಿ ಗಿಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂಗಳು ಬರಬೇಕು ಅಂತಂದರೆ ನೋಡಿ, ನಾನು ಹಾಕಿರುವಂಥ ಫರ್ಟಿಲೈಸರ್ನ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಚಿಗುರುಗಳ ಜೊತೆಗೆ ಮೊಗ್ಗು ಕೂಡ ಅಷ್ಟೇ ಸ್ಪೀಡಾಗಿ ರೆಡಿ ಆಗ್ತಾ ಇದೆ. ಸೊ ನಾನು ಹೇಳ್ತಾ ಇದ್ದೆ, ಎಷ್ಟು ಅದರಲ್ಲಿ ಗ್ರೋತ್ ಬರುತ್ತೋ ಅಷ್ಟು ಚೆನ್ನಾಗಿ ಅದರಲ್ಲಿ ಫ್ಲವರ್ಸ್ ಬರುತ್ತೆ. ಹಾಗಾಗಿ ನಾವು ಫ್ಲವರ್ಸ್ ಬರಬೇಕು ಅಂತಂದರೆ ಮೊದಲು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದರೆ ಹೆಚ್ಚು ಗ್ರೋತ್ ಬರಬೇಕು. ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಗ್ರೋತ್ ಆಯಿತು, ಅದರಲ್ಲಿ ಚಿಗುರು ಬಂತು ಅಂತಂದರೆ ಅದರಲ್ಲಿ ಫ್ಲವರ್ಸ್ ಕೂಡ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ನಾನು ಹೇಳಿರುವಂಥ ಪ್ರೊಸೀಜರ್ ಇನ್ನೂವರೆಗೂ ಯಾರು ಮಾಡಿಲ್ಲ ಅವರು ಖಂಡಿತ ಮಿಸ್ ಮಾಡದೆ ಆ ಒಂದು ಕೆಲಸವನ್ನು ಮಾಡ್ಕೊಳ್ಳಿ. ಇನ್ನೂ ಏನು ಕಾಲ ಮಿಂಚಿಲ್ಲ, ಇನ್ನೂ ಕೂಡ ನಮಗೆ ಮಾರ್ಚ್ವರೆಗೂ ಇದರಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್ ಬರುತ್ತೆ. ಹಾಗಾಗಿ ಆ ಒಂದು ಕೆಲಸಗಳನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ. ನೋಡಿ, ಇದು ಕಟಿಂಗ್ನಿಂದ ಗ್ರೋ ಮಾಡಿರುವಂಥ ಗುಲಾಬಿ ಗಿಡ. ನಾನು ಹಿಂದಿನ ವಿಡಿಯೋನಲ್ಲೂ ತೋರಿಸಿದ್ದೀನಿ. ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಫ್ಲವರ್ಸ್ ಬರಬೇಕು ಅಂತಂದರೆ ನಾವು ಗಿಡಗಳಿಗೆ ಅದೇ ರೀತಿ ಫೀಡಿಂಗ್ ಕೂಡ ಮಾಡಬೇಕಾಗುತ್ತೆ. ಹಾಗಿದ್ರೆ ಮನೆಯಲ್ಲಿ ಯಾವ ರೀತಿ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು, ಒಂದು ಪವರ್ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೇಕು, ಅದಕ್ಕೆ ಮನೆಯಲ್ಲಿರುವಂಥ ಯಾವ ವಸ್ತುಗಳನ್ನು ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಫರ್ಟಿಲೈಸರ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಣಗಿರುವಂಥ ಒಂದು 2 ರಿಂದ 3 ಅಥವಾ 4 ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು 4 ಮಿನಿಮಮ್ 4 ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಳ್ಳಿ. ಇದು ಚೆನ್ನಾಗಿ ಡ್ರೈ ಆಗಿರಬೇಕು. ಹಸಿಯಾಗಿರೋದನ್ನು ಖಂಡಿತ ತೊಗೊಳ್ಬೇಡಿ, ಯಾಕಂತಂದರೆ ಅದನ್ನು ಮುಂದೆ ನಾನು ಹೇಳ್ತೀನಿ ನಿಮಗೆ. ನೋಡಿ, 4 ಬಾಳೆಹಣ್ಣಿನ ಸಿಪ್ಪೆ. ಇದರಲ್ಲಿ ಫಾಸ್ಫರಸ್, ಪೊಟ್ಯಾಷಿಯಂ ಹಾಗೂ ನೈಟ್ರೋಜನ್ ತುಂಬ ಇರೋದ್ರಿಂದ ಗಿಡಗಳ ಗ್ರೋತ್ ಆಗೋದಕ್ಕೆ, ಅದರಲ್ಲಿ ಕೆಂಪು ಚಿಗುರು ಬರೋದಕ್ಕೆ, ಆ ಚಿಗುರು ತುಂಬ ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್, ಇದರಲ್ಲಿ ಇದು ಈರುಳ್ಳಿ ಸಿಪ್ಪೆ. ಇದು ಕೂಡ ಖಂಡಿತ ನಿಮ್ಮ ಮನೆಯಲ್ಲಿ ಡೈಲಿ ಸಿಗ್ತಾನೆ ಇರುತ್ತೆ. ನೀವು ಹಾಕುವಂಥ ತರಕಾರಿಗಳಲ್ಲಿ ನೀವು ಈರುಳ್ಳಿಯನ್ನು ಬಳಸ್ತಾ ಇರ್ತೀರಿ. ಅದರ ಸಿಪ್ಪೆಯನ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ 8 ರಿಂದ 10 ಈರುಳ್ಳಿ ಸಿಪ್ಪೆಯನ್ನು ನಾನು ತೊಗೊಂಡಿದ್ದೀನಿ. ಜೊತೆಗೆ ಈ ಒಂದು ಫರ್ಟಿಲೈಸರನ್ನು ರೆಡಿ ಮಾಡೋದಕ್ಕೆ ನಾನು ಕೇವಲ 1 ಲೀಟರ್ ನೀರನ್ನು ತಗೊಳ್ತಾ ಇದ್ದೀನಿ. ಇದರಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಹಾಗೂ ಈರುಳ್ಳಿ ಸಿಪ್ಪೆಯನ್ನು ಹಾಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೊಂದು 2-3 ವಸ್ತುಗಳನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಸಿಪ್ಪೆಯಲ್ಲಿ ಏನಿದೆ ಅಲ್ಲ, ಸೀವೀಡ್ ಲಿಕ್ವಿಡ್ ನಮಗೆ ಇದು ಮನೆಯಲ್ಲೇ ಸಿಗುತ್ತೆ. ಯಾಕೆ ಅನ್ನೋದಾದರೆ ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ತುಂಬ ಇದೆ. ಪೊಟ್ಯಾಷಿಯಂ ಜೊತೆಗೆ ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೇರಳವಾಗಿರೋದ್ರಿಂದ ಗಿಡಗಳಿಗೆ ಇದನ್ನು ಕೊಟ್ಟರೆ ಗಿಡಗಳಿಗೆ ಬೇಕಾಗಿರುವಂಥ ಸೂಕ್ಷ್ಮ ಪೋಷಕಾಂಶಗಳು ತುಂಬ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಬಂದು ಎಗ್ಶೆಲ್ ಪೌಡರ್. ನೋಡಿ, ಇಲ್ಲಿ 2 ಸ್ಪೂನ್ನಷ್ಟು ನಾನು ಮೊಟ್ಟೆಯ ಸಿಪ್ಪೆಯನ್ನು ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಾಧ್ಯ ಆದರೆ ಪೌಡರ್ ಕೂಡ ಮಾಡ್ಕೊಳ್ಬೋದು. 2 ಸ್ಪೂನ್ನಷ್ಟು ಇದನ್ನು ಹಾಕೊಳ್ತಾ ಇದ್ದೀನಿ. ಗುಲಾಬಿ ಗಿಡದಲ್ಲಿ ಬರ್ತಿರುವಂಥ ಚಿಗುರು ತುಂಬ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಕ್ಯಾಲ್ಸಿಯಂ ಕಂಟೆಂಟ್. ಇದು ನ್ಯಾಚುರಲ್ ಆಗಿದೆ, ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ಜೊತೆಗೆ ಇದು ತುಂಬ ಜನರು ಮೊಟ್ಟೆಯನ್ನು ಯೂಸ್ ಮಾಡ್ತಾ ಇದ್ರೆ ಈಸಿಯಾಗಿ ಮನೆಯಲ್ಲೂ ಕೂಡ ಸಿಗುತ್ತೆ. ಇದನ್ನು ಹಾಕೋದ್ರಿಂದ ಬೇರುಗಳು ಸ್ಟ್ರಾಂಗ್ ಆಗುತ್ತೆ, ಅದರ ಬ್ರಾಂಚಸ್ ಸ್ಟ್ರಾಂಗ್ ಆಗುತ್ತೆ ಹಾಗೂ ಮುಂದೆ ಬರುವಂಥ ಚಿಗುರು ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ. ನೆಕ್ಸ್ಟ್ ಬಂದು ಕಾಫಿ ಪೌಡರ್. ಇದನ್ನು ನೀವು ತಪ್ಪದೇ ಹಾಕಲೇಬೇಕು. ಇದಿಲ್ಲ ಅಂತಂದರೆ ಟೀ ಪೌಡರ್ ಅದನ್ನು ನೀವು 1 ಸ್ಪೂನ್ ಹಾಕೊಳ್ಳಿ. ಇದನ್ನು ಹಾಕೋದ್ರಿಂದ ಮಣ್ಣು ಅಸಿಡಿಕ್ ಆಗುತ್ತೆ. ಇದನ್ನು ನಾನು ಖಂಡಿತ ಯೂಸ್ ಮಾಡ್ತೀನಿ. ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ನೆಕ್ಸ್ಟ್, ನಾನು ಸೀವೀಡ್ ಗ್ರ್ಯಾನ್ಯುವಲ್ಸನ್ನು ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಸಿಪ್ಪೆಯಲ್ಲಿ ಆಲ್ರೆಡಿ ಸೀವೀಡ್ ಲಿಕ್ವಿಡ್ ಇದೆ. ಸೀವೀಡಲ್ಲಿ ಏನಿರುವಂಥ ಕಂಟೆಂಟ್ ಇದೆಯೋ ಅದೇ ಅದರಲ್ಲೂ ಇದೆ. ಆದರೆ ನಾನು ಎಡಿಷ್ನಲ್ ಹಾಕೊಳ್ತಾ ಇದ್ದೀನಿ. ಯಾಕಂತಂದರೆ ನನಗೆ ತುಂಬ ಹೆಚ್ಚಾಗಿ ಗ್ರೋತ್ ಬೇಕಾಗಿದೆ. ಪ್ರತಿಯೊಂದು ಬ್ರಾಂಚ್ನಲ್ಲೂ ನನಗೆ ಫ್ಲವರ್ಸ್ ಬೇಕಾಗಿದೆ. ಹಾಗಾಗಿ ನಾನು ಸೀವೀಡ್ ಗ್ರ್ಯಾನ್ಯುವಲ್ಸನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ನೀವು ಆರಾಮಾಗಿ ಈರುಳ್ಳಿ ಸಿಪ್ಪೆಯಲ್ಲಿ ಆ ಒಂದು ಅಂಶವನ್ನು ಪಡ್ಕೊಳ್ಬೋದು. ನೋಡಿ, ಈ 4 ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆಹಣ್ಣಿನ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಕಾಫಿ ಪೌಡರ್, ಎಗ್ಶೆಲ್ ಪೌಡರ್ ಹಾಗೂ
ಸೀವೀಡ್ ಗ್ರ್ಯಾನ್ಯುವಲ್ಸ್ 5 ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿನಲ್ಲಿ ಡಿಪ್ ಮಾಡಿ. ಈ ರೀತಿ ನೀವು ಡಿಪ್ ಮಾಡಿ ಒಂದು ದಿನ ಮಿನಿಮಮ್ 24 ಗಂಟೆಗಳ ಕಾಲನಾದರೂ ನೆನೆಯೋದಕ್ಕೆ ಇಡಬೇಕು. 2 ರಿಂದ 3 ದಿನ ಇಟ್ಟರು ಇನ್ನೂ ಒಳ್ಳೆಯದು. ಆದರೆ ಎಷ್ಟು ಹೆಚ್ಚು ನೆನೆಸ್ತೀವಿ ಅಷ್ಟು ಹೆಚ್ಚು ಡೈಲ್ಯೂಟ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಕೇವಲ 1 ದಿನ ಮಾತ್ರ ನೆನೆಸ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಸಿಪ್ಪೆಯನ್ನು ನಾವು ಪೌಡರ್ ಮಾಡಿ ಕೂಡ ಹಾಕ್ಬೋದು, ಬಾಳೆಹಣ್ಣಿನ ಸಿಪ್ಪೆಯನ್ನು ಪೌಡರ್ ಮಾಡಿ ಕೂಡ ಹಾಕ್ಬೋದು. ಆದರೆ ಇವಾಗ ಗುಲಾಬಿ ಗಿಡದಲ್ಲಿ ಪ್ರೂನಿಂಗ್ ಮಾಡಿದ ನಂತರ ಗಿಡಗಳಿಗೆ ಏನಾಗುತ್ತೆ ಅಂತಂದರೆ ಬೇಗ ಫರ್ಟಿಲೈಸರ್ ಬೇಕಾಗುತ್ತೆ. ಅವುಗಳಿಗೆ ಪೋಷಕ ತತ್ವಗಳು ತುಂಬ ಸ್ಪೀಡ್ ಆಗಬೇಕಾಗುತ್ತೆ. ನಾವು ಡ್ರೈ ಆಗಿ ಕೊಡೋದ್ರಿಂದ ಅವು ಮಣ್ಣಿನಲ್ಲಿ ಇಳಿದು ನೀರು ಹಾಕಿದ ನಂತರ ಡೈಲ್ಯೂಟ್ ಆಗಿ ಗಿಡಗಳಿಗೆ ಸಿಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾವು ಚಿಗುರು ಬಂದಾಗ ಈ ರೀತಿ ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಡೋದ್ರಿಂದ ಗಿಡಗಳಿಗೆ ತುಂಬ ಬೇಗ ಏನಾಗುತ್ತೆ, ಇದು ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನೋಡಿ, 1 ದಿನದ ನಂತರ ಇದು ಎಷ್ಟು ಡಾರ್ಕ್ ಕಲರಲ್ಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಈರುಳ್ಳಿ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ನೆನೆದು ಹೋಗಿದೆ. ಎಗ್ಶೆಲ್ನಲ್ಲಿ ಅಂತಂದರೆ ಮೊಟ್ಟೆಯ ಸಿಪ್ಪೆಯಲ್ಲಿರುವಂತಹ ಕ್ಯಾಲ್ಸಿಯಂ ಕಂಟೆಂಟ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಡೈಲ್ಯೂಟ್ ಆಗಿಬಿಟ್ಟಿರುತ್ತೆ. ಇದನ್ನು ಇನ್ನೊಮ್ಮೆ ಒಂದು ಟೂಲ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ಮಾಡ್ಕೊಳ್ಬೇಕು, ಇದನ್ನು ನೀವು ಜರಡಿ ಅಂತಂದರೆ ಸೋಸಿ ತಗೊಳ್ಬೇಕು. ಇದರಲ್ಲಿ ಯಾವುದೇ ರೀತಿ ಪಾರ್ಟಿಕಲ್ ಉಳ್ಕೊಳ್ಬಾರ್ದು. ಇದು ಮಣ್ಣಿನಲ್ಲಿ ಹೋಯಿತು ಅಂತಂದರೆ, ಹಸಿಯಾಗಿರುವಂಥ ಯಾವುದೇ ಒಂದು ಈ ಅಂಶ ಹೋಯಿತು ಅಂತಂದರೆ ಫಂಗಸ್ ಬರುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಸೋಸ್ಕೊಂಡೇ ತಗೊಳ್ಳಿ. ಇನ್ನೊಂದೇನು ಅಂತಂದರೆ, ಬಾಳೆಹಣ್ಣಿನ ಸಿಪ್ಪೆಯನ್ನು ಸಾಧ್ಯವಾದಷ್ಟು ಹಸಿಯಾಗಿ ಯೂಸ್ ಮಾಡ್ಕೊಳ್ಬೇಡಿ. 1 ದಿನ ಅಥವಾ 2 ದಿನ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ನಂತರ ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂಥ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಕಂಟೆಂಟ್ ಏನಾಗುತ್ತೆ, ಇನ್ನಷ್ಟು ಹೈ ಆಗಿ ಅಂತಂದರೆ ಹೆಚ್ಚಾಗಿ ರಿಲೀಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಡ್ರೈ ಆಗಿ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ಸೋಸಿದ ನಂತರ ಇದು 1 ಲೀಟರ್ನಷ್ಟು ಫರ್ಟಿಲೈಸರ್ ರೆಡಿಯಾಗಿದೆ. ನಾನು ಎಷ್ಟು ನೀರು ಹಾಕಿದ್ನೋ ಅಷ್ಟು ನೀರು ಏನಾಗಿದೆ, ಇಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ನನ್ನ ಹತ್ರ ರೆಡಿಯಾಗಿ ಸಿಕ್ಕಿದೆ. ನೋಡಿ, ಗುಲಾಬಿ ಗಿಡಗಳಲ್ಲಿ ಈ ಒಂದು ಫರ್ಟಿಲೈಸರನ್ನು ಹಾಕೋದ್ರಿಂದ ನಿಮ್ಮ ಗುಲಾಬಿ ಗಿಡದಲ್ಲಿ ಕಲರ್ ಕೂಡ ಬ್ರೈಟ್ ಆಗಿ ಬರುತ್ತೆ, ಹೂವಿನ ಸೈಜ್ ಕೂಡ ದೊಡ್ಡದಾಗುತ್ತೆ. ಯಾಕಂತಂದರೆ ನಾವು ಹಾಕಿರುವಂಥ ಫರ್ಟಿಲೈಸರ್ನಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿದೆ. ಜೊತೆಗೆ ಕಾಫಿ ಪೌಡರ್ ಹಾಕೋದ್ರಿಂದ ಗುಲಾಬಿ ಗಿಡ ಆಗಿರ್ಬೋದು, ಇನ್ಯಾವುದೋ ಗಿಡ ಆ್ಯಸಿಡಿಕ್ ಕಂಟೆಂಟ್ ಇರುವಂಥ ಮಣ್ಣಿನ ಗಿಡದಲ್ಲಿ ಹೂಗಳು ಹೆಚ್ಚು ಡಾರ್ಕ್ ಕಲರಲ್ಲಿ ಸಿಗುತ್ತೆ. ಕೆಲವೊಬ್ಬರ ಗಿಡದಲ್ಲಿ ಏನಾಗ್ತಾ ಇರುತ್ತೆ, ಹೂಗಳ ಲೈಟ್ ಕಲರ್ ಫೇಡ್ ಆಗ್ತಾ ಇರುತ್ತೆ. ಸೊ ಕಾಫಿ ಪೌಡರ್ ಹಾಗೂ ಟೀ ಪೌಡರ್ ಯೂಸ್ ಮಾಡೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಹೂವಿನ ಕಲರ್ ತುಂಬ ಎದ್ದು ಬರುತ್ತೆ. ಹಾಗಾಗಿ ಕಾಫಿ ಪೌಡರನ್ನು ದಯವಿಟ್ಟು ತಪ್ಪದೆ 8 ರಿಂದ 10 ದಿನಗಳಿಗೊಮ್ಮೆ ನೀರಿನಲ್ಲಿ ನೀವು ಅರ್ಧ ಸ್ಪೂನ್ನಷ್ಟಾದರೂ ಡೈಲ್ಯೂಟ್ ಮಾಡಿ ಹಾಕೋದು ಒಳ್ಳೆಯದು. ನೋಡಿ, 1 ಲೀಟರ್ ಅಥವಾ 1 ಅಳತೆಯ ಫರ್ಟಿಲೈಸರ್ ಇದ್ದರೆ ಅದಕ್ಕೆ 3 ಅಳತೆಯಷ್ಟು ನೀರನ್ನು ಹಾಕ್ಕೊಳ್ಬೇಕು. ಸೊ ಇದು 4 ಪಟ್ಟು ನಮಗೆ ಅಂದರೆ 4 ಲೀಟರ್ ಫರ್ಟಿಲೈಸರ್ ರೆಡಿಯಾಗಿ ಸಿಗುತ್ತೆ. ನೋಡಿ, ಈ ರೀತಿ ಫರ್ಟಿಲೈಸರನ್ನು ಕೇವಲ ಅರ್ಧ ಲೀಟರ್ನಷ್ಟು ಮಾತ್ರ ಗಿಡಕ್ಕೆ ಹಾಕಿ. ಇದು ಕಂಪ್ಲೀಟ್ ಆಗಿ ಏನು ಮಾಡಬೇಡಿ, ಡ್ರೈನೇಜ್ ಹೋಲ್ನಿಂದ ಹೊರಗಡೆ ಹೋಗೋ ಹಾಗೆ ವೇಸ್ಟ್ ಆಗೋ ಹಾಗೆ ಮಾಡಬೇಡಿ. ನೋಡಿ, ಈ ರೀತಿ ಗಿಡಗಳಿಗೆ ಅರ್ಧ ಲೀಟರ್ನಷ್ಟು ಹಾಕೋದ್ರಿಂದ ಗಿಡಗಳಿಗೆ ಸಫಿಸಿಯೆಂಟ್ ಆಗೋದ್ರ ಜೊತೆಗೆ ನೋಡಿ ಗಿಡಗಳ ಒಂದು ನ್ಯೂ ಶೂಟ್ಸ್, ನ್ಯೂ ಬ್ರಾಂಚಸ್ ಏನಿದೆ ಹೆಲ್ದಿಯಾಗಿ ಬರುತ್ತೆ. ಯಾವುದೇ ರೀತಿ ಅದರಲ್ಲಿ ಡೆಡ್ ಶೂಟ್ ಆಗಿ ಕನ್ವರ್ಟ್ ಆಗಲ್ಲ. ಇನ್ನೊಂದೇನು ಅಂತಂದರೆ, ಪ್ರೂನಿಂಗ್ ಮಾಡೋದ್ರಿಂದ ಗುಲಾಬಿ ಗಿಡದಲ್ಲಿ ಟಿಪ್ನಲ್ಲಿ ಗ್ರೋತ್ ಹಾರ್ಮೋನ್ ಇರೋದ್ರಿಂದ ಪ್ರತಿಯೊಂದು ಫ್ಲವರ್ ಬ್ರಾಂಚ್ ಏನಾಗುತ್ತೆ, ಫ್ಲವರ್ ಪ್ರೊಡ್ಯೂಸ್ ಮಾಡುತ್ತೆ ಹಾಗೂ ಅದರಲ್ಲಿ ಬರುವಂಥ ಹೂವಿನ ಸೈಜ್ ಕೂಡ ದೊಡ್ಡದಾಗಿ ಸಿಗುತ್ತೆ. ನೋಡಿ, ನಾನು ಪ್ರೂನಿಂಗ್ ಮಾಡಿರುವಂಥ ಗಿಡದಲ್ಲಿ ಹಾಗೂ ಎಲೆಗಳು ಎಷ್ಟು ಶೈನಿ ಆಗಿದೆ, ಎಷ್ಟು ಹೆಲ್ದಿ ಆಗಿದೆ, ಗಿಡದ ತುಂಬ ಚಿಗುರು ಕಾಣಿಸ್ತಾ ಇದೆ. ಸೊ ನಿಮ್ಮ ಗಿಡದಲ್ಲೂ ಈ ರೀತಿ ಒಂದು ಚಿಗುರು ಕಾಣಿಸ್ಬೇಕು ಅಂತಂದರೆ ಈ ಒಂದು ವಸ್ತುವಿನಿಂದ ಫರ್ಟಿಲೈಸರನ್ನು ದಯವಿಟ್ಟು ತಪ್ಪದೆ ರೆಡಿ ಮಾಡಿಕೊಂಡು ಫೀಡ್ ಮಾಡಿ ಹಾಗೂ ನನಗೆ ಇದರ ರಿಸಲ್ಟ್ ಕೂಡ ಖಂಡಿತ ತಿಳಿಸಿ. ನಾನು ವೇಟ್ ಮಾಡ್ತಾ ಇದ್ದೀನಿ. ಹಾಗೂ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಈ ರೀತಿ ಒಣಗ್ತಾ ಇರುವಂಥ ಎಲೆಗಳನ್ನು ಕಿತ್ತು ತೆಗೆದುಬಿಡಿ. ಇದರಿಂದ ಗಿಡದಲ್ಲಿ ಫಂಗಸ್ ತುಂಬ ಬೇಗ ಬರುತ್ತೆ. ಜೊತೆಗೆ ಇದರಿಂದ ಕೆಳಗಡೆ ಬರ್ತಾ ಇರುವಂಥ ನ್ಯೂ ಶೂಟ್ಸ್ ಏನಿರುತ್ತೆ ಅದು ತುಂಬ ಸ್ಪೀಡಾಗಿ ಗ್ರೋತ್ ಆಗುತ್ತೆ. ನಾವು ಹಾಕುವಂಥ ಫರ್ಟಿಲೈಸರ್ ಕೇವಲ ಒಂದು ಚಿಗುರಿಗೆ ಹಾಗೂ ಒಂದು ನ್ಯೂ ಶೂಟ್ಸ್ಗೆ ತಲುಪೋದ್ರಿಂದ ಅದು ಫಾಸ್ಟಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಡ್ರೈ ಲೀವ್ಸ್ಗಳನ್ನು ತೆಗೆಯೋದ್ರಿಂದ ವೇಸ್ಟ್ ಆಗ್ತಿರುವಂಥ ಆ ಒಂದು ಎಲೆಗಳ ಮೇಲೆ ಫರ್ಟಿಲೈಸರ್ ತಲುಪದೆ ಕೇವಲ ಹೊಸ ಚಿಗುರಿಗೆ ಮಾತ್ರ ತಲುಪುತ್ತೆ. ಸೊ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ನಲ್ಲಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಖಂಡಿತ ತಪ್ಪದೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. 10 ಕನಸು ಕಂಡು ನಿರಾಸೆ ಆಗೋದಕ್ಕಿಂತ ಕೇವಲ ಒಂದು ಕನಸನ್ನು ಕಂಡು ಅದನ್ನು ನನಸಾಗಿಸೋದ್ರ ಕಡೆ ಫೋಕಸ್ ಮಾಡಿ, ಜೊತೆಗೆ ಗಾರ್ಡನಿಂಗನ್ನು ಎಂಜಾಯ್ ಮಾಡಿ. ಬಾಯ್.